ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರೇಖಾ ಟ್ಯಾಲೆಂಟ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಬನ್ನಿ, ಇವತ್ತು ನಾನು ತೋರಿಸ್ತಾ ಇರೋಂಥ ವಿಡಿಯೋ ಬಂದ್ಬಿಟ್ಟು ಎರಡು ಪ್ರಾಡಕ್ಟ್ ಬಂದು ರಿವ್ಯೂ ಮಾಡ್ತೀನಿ. ಆಲ್ರೆಡಿ ನಾನು ಶಾಪಿಂಗ್ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಹಾಗೆ ನಾನು ಫ್ಲೋರ್ಗೆ ಅಂದರೆ ಬೆಡ್ರೂಮ್ಗೆ ಟೈಲ್ಸ್ ಹಾಕ್ಸಿದ್ದೀನಿ. ಆ ಟೈಲ್ಸ್ ಎಲ್ಲಿ ತಗೊಬಂದೆ, ಅದ್ರ ರೇಟ್ ಕೂಡ ಹೇಳ್ತೀನಿ. ಸೊ ಅದ್ರ ಡೀಟೇಲ್ ಎಲ್ಲ ನೋಡೋಕ್ಕೆ ಮುಂಚೆ ನೀವು ನನ್ನ ಚಾನಲ್ ಹೊಸ್ದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಬನ್ನಿ, ಇವಾಗ ಟೈಲ್ಸ್ದು ಗೋಡನ್ಗೆ ಹೋಗಿ ನನ್ನ ತಮ್ಮ ವಿಡಿಯೋ ಮಾಡ್ಕೊಬಂದಿದ್ದಾನೆ. ಸೊ ಸ್ವಲ್ಪ ಕಡಿಮೆ ರೇಟಿಗೆ ಸಿಗುತ್ತೆ ಇಲ್ಲಿ. ಅದು ಎಲ್ಲಿ ಅಂದರೆ ಜಿಗ್ನಿ ರೂಟು, ಬನ್ನರ್ಘಟ್ಟ ರೂಟ್ ಕಡೆಲ್ಲ ಈ ಥರ ತುಂಬಾ ಸಿಗುತ್ತೆ. ಸೊ ನಮ್ಮ ಮನೇಲಿ ನಮ್ಮ ತಮ್ಮ ತಗೊಬಂದಿರೋದು ಬಂದ್ಬಿಟ್ಟು ಸ್ಕ್ವೇರ್ ಫೀಟಿಗೆ 30 ರೂಪಾಯಿ, ಅಂದರೆ 2 ಅಡಿಗೆ 2 ಅಡಿ ಥರ ತಗೊಬಂದಿರೋದು. ಇಲ್ಲಿ ನೋಡ್ತಾ ಇರ್ಬೋದಲ್ಲ, ಆ ಕಲರಲ್ಲೇ ತಂದಿರೋದು, ಅಂದರೆ ವೈಟ್ ಕಲರಲ್ಲೇ. ಸೊ ಈ ಥರ ತುಂಬ ಮಾಡಲಲ್ಲಿ ಸಿಗುತ್ತೆ. ನಮಗೆ ಎಷ್ಟು ಬಜೆಟಿಗೆ ಬೇಕೋ ಆ ಬಜೆಟಿಗೆ ಸಿಗುತ್ತೆ. ಎಷ್ಟು ಡಿಸೈನ್ ಬೇಕಂದರೆ ಕಣ್ಣಿಗೆ ಬೇಕಾದಷ್ಟು ಡಿಸೈನು, ದೇವ್ರ ಮನೆಗಾಗಿರ್ಬೋದು, ಮತ್ತು ಅಡುಗೆ ಮನೆಗಾಗಿರ್ಬೋದು, ಮತ್ತು ಬೆಡ್ರೂಮ್ಗೆ, ಮತ್ತು ವರಾಂಡ ಅಂತಾರಲ್ಲ ಮನೆ ಮುಂದೆ, ಆ ಥರ ಹಾಕೋಕ್ಕೆ ತುಂಬ ವೆರೈಟಿ ಡಿಸೈನ್ಗಳು ಸಿಗುತ್ತೆ. ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಕೂಡ. ಫ್ಯೂಚರಲ್ಲಿ ನಿಮ್ಗೆ ಇದ್ರ ಬಗ್ಗೆ ಡೀಟೇಲ್ ಬೇಕಂದರೆ ದಯವಿಟ್ಟು ಕಮೆಂಟ್ ಮಾಡಿ. ಅಲ್ಲಿ ಅವ್ರನ್ನ ಪರ್ಮಿಷನ್ ತೊಗೊಂಡು ವಿಡಿಯೋ ಮಾಡಿಕೊಂಡು ನಾವು ಅದ್ರ ಬಗ್ಗೆ ಎಲ್ಲ ಡೀಟೇಲ್ ಅವ್ರ ಹತ್ರನೇ ಹೇಳಿ ನಿಮಗೆ ವಿಡಿಯೋ ಹಾಕ್ತೀನಿ. ಸೊ ನೋಡ್ತಾ ಇರ್ಬೋದು, ಇದೆಲ್ಲ ಒಂಥರ ವುಡ್ ಫಿನಿಶಿಂಗ್ ಥರದೇ, ಬಾತ್ರೂಮ್ದಾಗಿರಲಿ ಮತ್ತು ಬಚ್ಚಲ್ದು ಆ ಥರ ಎಲ್ಲ ಸೂಪರಾಗಿರುತ್ತೆ. ಸೊ ಈ ಥರ ಟೈಲ್ಸ್ ವಿಡಿಯೋ ನಂಗೆ ತುಂಬಾ ಇಷ್ಟ ಆಯಿತು. ಸೊ ನಿಮಗೂ ಇಷ್ಟ ಆಗುತ್ತೆ ಅಂದ್ಕೊತೀನಿ. ಇಷ್ಟ ಆದರೆ ಆಯ್ಕೆ ಒಂದು ಲೈಕ್ ಬಟನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಇವಾಗ ಮನೆಗೆ ನೋಡಿ, ನಾನು ಕಿಚನ್ಗೂ ಹಾಲ್ಗೇನು ಕಾಂಕ್ರೀಟ್ ಹಾಕ್ಸಿದ್ದೀನಿ, ಅಂದರೆ ಸಿಮೆಂಟ್ ಗಾರೆ ಹಾಕ್ಸಿದ್ದೀನಿ. ಬೆಡ್ರೂಮ್ ಮಾತ್ರ ಟೈಲ್ಸ್ ಹಾಕ್ತಾ ಇರೋದು. ಸೊ ಬೆಡ್ರೂಮ್ಗೆ ಹಾಕೋಕ್ಕೆ ಮುಂಚೆ ಈ ಥರ ಕಾಂಕ್ರೀಟ್ ಹಾಕ್ತಾರೆ, ಅಂದರೆ ನೈಸ್ ಕಾಂಕ್ರೀಟೆ, ಬೇರೆ ಸಿಮೆಂಟು ಸ್ವಲ್ಪ ಕಡಿಮೆ ಮಣ್ಣು ಹಾಕಿ. ಸೊ ಅದು ಹಾಕ್ತಾ ಇರೋದು ನಮ್ಮ ಅಪ್ಪನೇ. ನಿಮ್ಗೆ ಗೊತ್ತಿಲ್ಲ, ಸೊ ಹೇಳ್ತಾ ಇದ್ದೀನಿ. ಸೊ ಅವ್ರು ನಮ್ಮ ಅಪ್ಪನೇ ಎಲ್ಲ ಕೆಲಸ ಮಾಡ್ತಾರೆ. ವುಡ್ ವರ್ಕು, ಟೈಲ್ಸು, ಎಲೆಕ್ಟ್ರಿಕ್ ಕೆಲಸ, ಮತ್ತು ಕಾರ್ಪೆಂಟ್ರ್ ಕೆಲಸ, ದೊಡ್ಡ ಬಿಲ್ಡಿಂಗ್ ಕಾಂಟ್ರಾಕ್ಟ್ ಹಿಡಿತಾರೆ ಅವರು. ಸೊ ಹಂಗಾಗಿ ಮನೆ ಕೆಲಸ ಎಲ್ಲ ಅವರೇ ಮಾಡಿರೋದು. ಸೊ ನಮ್ಮದು ಶೀಟ್ ಮನೆಯೇ, ಮೋಲ್ಡ್ ಮನೆ ಏನಿಲ್ಲ, ಇರೋ ಮನೆಯೇ ನಾವು ಸೊ ಎಲ್ಲ ಆಲ್ಟ್ರೇಷನ್ ಮಾಡಿದ್ದೀರಿ. ಮುಂದೆ ವೀಡಿಯೋದಲ್ಲಿ ನೀವು ಕೇಳ್ತಾನೆ ಇದ್ದೀರಾ ಕಿಚನ್ ಟೂರು, ಮನೆ ಟೂರು, ಅದೆಲ್ಲ ವೀಡಿಯೋ ಅಪ್ಲೋಡ್ ಮಾಡ್ತೀರಿ. ಸೊ ನೋಡ್ತಾ ಇರ್ಬೋದು, ಈ ಥರ ಕೆಲಸಗಳು ನಡೀತಾ ಇದೆ. ಹಂಗಾಗಿ ಆಲ್ಮೋಸ್ಟ್ ಎಲ್ಲ ರೆಡಿಯಾಗಿದೆ. ಇನ್ನು ಮುಂದೆ ಜನವರಿಗೆಲ್ಲ ನಾನು ವೀಡಿಯೋನ ಅಪ್ಲೋಡ್ ಮಾಡ್ತೀನಿ ಮನೆ ಟೂರ್ದು. ಏನೇನು ನಾನು ತಗೊಂಡಿದ್ದೀನಿ ಆ ಶಾಪಿಂಗ್ ವಿಡಿಯೋ ಎಲ್ಲ ನೋಡಿರ್ಬೋದು. ಸೊ ಹಾಗೆ ನೀವು ಏನಾದರೂ ಅಡುಗೆನಲ್ಲಿ ಇಂಟ್ರೆಸ್ಟ್ ಇದ್ದರೆ ರೇಖಾ ಅಡುಗೆ ಚಾನಲ್ ಇದೆ, ಅದು ಕೂಡ ನೋಡ್ತಾ ಇರ್ಬೋದು. ಈ ಟೈಲ್ಸ್ ಎಲ್ಲ ಹಾಕಿದ ಮೇಲೆ ವೈಟ್ ಸಿಮೆಂಟಲ್ಲಿ ಅದನ್ನು ಫುಲ್ ಕೋಟಿಂಗ್ ಮಾಡಿ, ಅಂದರೆ ಒಂದು ವಾರ ಬಿಡಬೇಕಾಗುತ್ತೆ. ಸೊ ಒಂದು ವಾರ ಅಷ್ಟೊತ್ತಿಗೆ ಇದೆಲ್ಲ ಫುಲ್ಲು ಡ್ರೈ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. ಬೆಡ್ರೂಮ್ ಕೂಡ ಕಲರ್ ಪೇಂಟಿಂಗ್ ಮಾಡ್ತಿದ್ದೀರಿ, ಯೆಲ್ಲೋ ಕಲರ್, ಆರೆಂಜ್ ಕಲರು. ಸೊ ಮನೆ ಟೂರ್ನಲ್ಲಿ ನಿಮಗೆಲ್ಲ ತೋರಿಸ್ತೀನಿ. ಈ ಟೈಲ್ಸ್ ಇಷ್ಟೇ ಡೀಟೇಲು. ನೆಕ್ಸ್ಟ್ ರಿವ್ಯೂ ವಿಡಿಯೋ 1-2 ತೋರಿಸ್ತೀನಿ. ಅದೇನಪ್ಪ ಅಂದರೆ PVC ಶೀಟು. ಸೊ ವುಡ್ ಫಿನಿಶಿಂಗಲ್ಲಿ ಇರೋದೇ ತೊಗೊಂಡಿದ್ದೀನಿ. ಯಾಕಂದರೆ ಮನೇಲಿ ನಮ್ಮದು ಸುಮಾರು ಒಂದು 30 ವರ್ಷದ ಹಳೆ ಬೀರು ಇದೆ. ಏನೇನೂ ಆಗಿಲ್ಲ, ಬೀರು ಅಷ್ಟು ಕ್ವಾಲಿಟಿಯಾಗಿ ಚೆನ್ನಾಗಿದೆ. ಆದರೆ ಮೇಲೆ ಮಾತ್ರ ಕಲರ್ ಎಲ್ಲ ಒಂದು ಸ್ವಲ್ಪ ತುಕ್ಕಿರ್ದು ಕಲರ್ ಥರ ಚೇಂಜ್ ಆಗಿಬಿಟ್ಟಿದೆ. ಇದನ್ನು ನಾವು ಬಿಲಿಯನ್ ಡೇಗೆ ಆಫರ್ ಇರೋವಾಗ ಒಂದೊಂದು 3 ಮೀಟ್ರದ್ದು ಈ ಥರ 9 ಮೀಟ್ರದ್ದು ತೊಗೊಂಡಿದ್ದೀರಿ. ಸೊ ಅದರಲ್ಲೂ ಆಫರ್ ಇದ್ದಾಗ ತೊಗೊಂಡಿದ್ದು. ಅದನ್ನು ನಾವು ಇವಾಗ ಮನೆ ಟೈಲ್ಸ್ ಎಲ್ಲ ಹಾಕಿದ್ದಾಯ್ತಲ್ಲ, ಅದಕ್ಕೆ ಬೀರುವಾಗ ಅಂಟಿಸ್ಬಿಡೋಣ. ಅದು ನೋಡೋಕ್ಕೂ ಚೆನ್ನಾಗಿರುತ್ತೆ. ಹಳೆ ಬೀರು ನೋಡುತ್ತಾ ಇರ್ಬೋದು. ಇವಾಗ ಹಳೆ ಬೀರುವನೇ ಇದು. ಏನಂದರೆ ಏನಾಗಿಲ್ಲ, ಶಬ್ದ ಕೂಡ ಬರೋಲ್ಲ, ಎಲ್ಲೂ ಏನು ಪ್ರಾಬ್ಲಮ್ ಆಗಿಲ್ಲ. ಅದಕ್ಕೋಸ್ಕರ ನಾವು ಇದನ್ನು ಹಾಕಿಲ್ಲ. ಅದನ್ನೇ ಈ ಥರ ಒಂದು PVC ಶೀಟ್ ಅಂಟಿಸ್ಕೊಂಡು ಯೂಸ್ ಮಾಡ್ಕೊಳ್ಳೋಣ, ನೋಡೋಕ್ಕೆ ಚೆನ್ನಾಗಿರುತ್ತೆ ಅಂದ್ಕೊಂಡು ಯೂಸ್ ಮಾಡ್ತಾ ಇರೋದು. ಈ ಬೀರೋ ಮೇಲೆ ನಾವು ಚಿಕ್ಕ ವಯಸ್ಸಲ್ಲಿ ಏನಾದರೂ ಬೂಮರ್ ಚಾಕ್ಲೇಟ್ ತಗೊಂಡಾಗ ಸ್ಟಿಕ್ಕರ್ ಬರ್ತೈತಲ್ಲ, ಅದನ್ನೆಲ್ಲ ಅಂಟಿಸಿಟ್ಬಿಟ್ಟಿದ್ದೀರಿ. ಸೊ ಅದಕ್ಕೋಸ್ಕರ ಈ ಥರ ಚೆನ್ನಾಗಿರಲಿ ಅಂತ ವುಡ್ ಡಿಸೈನ್ ಇರೋದೇ ನಾವು ತಗೊಂಡು ಅಂಟಿಸಿದ್ದೀರಿ. ನೋಡ್ತಾ ಇರ್ಬೋದು, ಒಂದು ನೀಟ್ ಫಿನಿಶಿಂಗಲ್ಲಿ ಚೆನ್ನಾಗಿ ಕಾಣುತ್ತೆ. ವುಡ್ಡಲ್ಲೇ ಮಾಡಿಸಿರೋ ಥರ ಕಾಣಿಸುತ್ತೆ. ಇದು ಅಂಟಿಸೋದು ಕೂಡ ಸುಲಭನೇ. ಮೇಲೆಯಿಂದ ಒಂದು ಚೂರೇ ಎಳ್ಕೊಂಡು ಅದನ್ನು ಎಲ್ಲೂ ಗಾಳಿ ಹೋಗ್ದಿರಂಗೆ ಒಂದು ಬಟ್ಟೆನಲ್ಲಿ ಚೆನ್ನಾಗಿ ಪ್ರೆಸ್ ಮಾಡ್ಕೊಂಬಂದರೆ ಕ್ಲೀನಾಗಿ ಅಂಟ್ಕೊಳ್ಳುತ್ತೆ. ಯಾರು ಬೇಕಾದ್ರೂ ಅಂಟಿಸ್ಬೋದು ಇದನ್ನು. ಇದು ಟೈಲ್ಸ್ ಹಾಕೋಕ್ಕೆ ಮುಂಚೆನೇ ಮಾಡಿರೋದು. ಸೊ ಅದಕ್ಕೋಸ್ಕರ ತಪ್ಪು ತಿಳ್ಕೊಬೇಡಿ, ಏನು ಈ ಥರ ಗಲೀಜಿದೆ ಆ ಥರ ಅಂದ್ಕೊಬೇಡಿ. ಅದೆಲ್ಲ ಪೇಂಟ್ ಮಾಡಿರೋದು, ಸಿಮೆಂಟ್ದು ಅದೆಲ್ಲ ಗಲೀಜು ಆಗೇ ಇದೆ. ದಯವಿಟ್ಟು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಈಗ ಬೀರುವಾಗೆಲ್ಲ ಅಂಟಿಸಿದಾಗಿದೆ. ಇವಾಗ ಇದೊಂದು 4 ಸ್ಟೆಪ್ ರ್ಯಾಕ್ ಇದು. ಸೊ ಇದು ಕೂಡ ಶಾಪಿಂಗ್ ವಿಡಿಯೋದಲ್ಲಿ ತೋರಿಸಿರ್ತೀನಿ. ನಾನು ಅಮೆಝಾನಲ್ಲೇ ಆಫರ್ ಇರೋವಾಗ ತೊಗೊಂಡಿದ್ದು. ನಿಮಗೇನಾದರೂ ಬೇಕಂದರೆ ಡಿಮಾರ್ಟಲ್ಲಿ ಕೂಡ ಕಡಿಮೆ ರೇಟಿಗೆ ಸಿಗುತ್ತೆ. ಆದರೆ ಈ ಸೈಜ್ ಸಿಗೋಲ್ಲ ನಿಮಗೆ, ಸ್ವಲ್ಪ ಚಿಕ್ಕ ಸೈಜ್ ಸಿಗೋದು. ನಿಮ್ಗೇನಾದರೂ ಇದೇ ಸೈಜ್ ಬೇಕಂದರೆ ಅಮೆಝಾನಲ್ಲಿ ತೊಗೊಳ್ಳಿ, ಫ್ಲಿಪ್ಕಾರ್ಟಲ್ಲೂ ಸಿಗುತ್ತೆ, ತೊಗೊಳ್ಳಿ. ತುಂಬಾ ಚೆನ್ನಾಗಿರುತ್ತೆ. ಒಂದೊಂದು ಬಾಕ್ಸಲ್ಲಿ ಏನಿಲ್ಲ ಅಂದ್ರೂ ಒಂದು 8 kg ಅಕ್ಕಿ ತುಂಬ ಥರ ಇದೆ, ಅಷ್ಟು ದೊಡ್ಡದಿದು.
ತುಂಬ ಎಷ್ಟೇ ವೆಯ್ಟ್ ಇದ್ರೂ ತಡೆಯುತ್ತೆ. ನೋಡ್ತಾ ಇರ್ಬೋದು, ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಸೊ ಇದಂತೂ ತುಂಬಾ ಯೂಸ್ಫುಲ್ ಆಗುತ್ತೆ. ನನಗೆ ಕಿಚನ್ಗೆ ಬೇಕಾಗಿರೋದಕ್ಕೆ ತಗೊಂಡಿರೋದು. ಕೆಲವೊಂದು ಬೇಕಿಂಗ್ ಐಟಮ್ಗಳು ಮತ್ತು ಕೆಲವೊಂದು ಟೂಲ್ಸ್ ಅದೆಲ್ಲ ಹಾಕಿಡಕ್ಕಂತಲೇ ತಗೊಂಡಿರೋದು. ಸೊ ನಿಜವಾಗ್ಲೂ ನೀವು ಕೇಳ್ತಾ ಇದ್ದೀರಾ ಕಿಚನ್ ಟೂರು, ಮನೆ ಟೂರು, ಖಂಡಿತವಾಗಿ ತೋರಿಸ್ತೀನಿ ನಾನು ಯಾವ ರೀತಿ ಜೋಡಿಸ್ಕೊಂಡಿದ್ದೀನಿ. ನಮ್ಮ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಮ್ಮ ಚಿಕ್ಕ ಮನೆಯೇ, ಆ ಚಿಕ್ಕ ಮನೆಯಲ್ಲೇ ನಾನು ಯಾವ ರೀತಿ ದೊಡ್ಡ ಮನೇಲಿ ಯಾವ ಥರ ಡೆಕೋರೇಷನ್ ಆಗಿ ಇಟ್ಕೊತಾರೋ ಮನೇನ, ಆ ಥರ ನಾನು ಮಾಡಿ ತೋರಿಸ್ತಾ ಇದ್ದೀನಿ. ಯಾಕಂದರೆ ನಿಮಗೂ ಯೂಸ್ ಆಗಲಿ, ನಿಮಗೂ ಆ ಥರ ಕೆಲವ್ರಿಗೆ ಪ್ಲ್ಯಾನಿಂಗ್ ಇರುತ್ತೆ, ಮಾಡೋ ಐಡಿಯಾ ಇರೋಲ್ಲ. ಸೊ ನಾನು ತೋರಿಸೋದ್ರಿಂದ ನಿಮ್ಗೆ ಐಡಿಯಾ ಬರುತ್ತೆ. ಯಾವುದೇ ರೀತಿ ನಾನು ಇಲ್ಲಿ ಕೆಲವರು ಹೇಳ್ತಾರೆ ಬೇಜಾರಾಗುತ್ತೆ, ಸೊ ಶೋ ತೋರ್ಸೋಕ್ಕೆ ಆ ಥರ ಎಲ್ಲ ಅಂದ್ಕೊಬೇಡಿ. ಸೊ ನನಗೆ ತಿಳಿದ ಮಟ್ಟಿಗೆ ನಾನು ತೋರಿಸ್ಕೊಡ್ತೀನಿ. ಯಾವುದೇ ರೀತಿ ನಾನು ವಿಡಿಯೋನ ದುರುಪಯೋಗ ಪಡಿಸ್ಕೊಳ್ಳಲ್ಲ. ನಿಮಗೊಂದು ಯೂಸ್ ಆಗಲಿ, ನಾನು ಮಾಡೋದು ಏನೋದನ್ನ ನಿಮಗೆ ತಿಳಿಸ್ಕೊಡೋಕ್ಕೋಸ್ಕರನೇ ಅಷ್ಟೇ. ಸೊ ಏನಾದರೂ ತಪ್ಪಾಗಿ ಮಾತಾಡಿದರೆ ಕ್ಷಮಿಸ್ಬಿಡಿ. ನಿಮ್ಮ ಸಜೆಷನ್ ಬೇಕು, ಯಾಕಂದರೆ ನೀವೆಲ್ಲ ನನ್ನ ಫ್ಯಾಮಿಲಿ ಮೆಂಬರ್ ಇದ್ದಾಗೇ. ಸೊ ಇವಾಗ ನೋಡ್ತಾ ಇರ್ಬೋದು, ಈ ಥರ ಜೋಡಿಸ್ಕೊತಾ ಇದ್ದೀನಿ ನಾನು. ಏನು ಗೊತ್ತಾ, ಚಿಕ್ಕ ಮನೆ ಇರೋದ್ರಿಂದ ಈ ಥರ ತಗೊಂಡ್ಬಿಟ್ರೆ ಒಂದು ಸ್ಪೇಸಲ್ಲಿ ಚಿಕ್ಕ ಜಾಗದಲ್ಲಿ ಇದನ್ನ ಇಟ್ಕೊಂಡ್ರೆ ಇದ್ರಲ್ಲಿ ತುಂಬ ವಸ್ತುನ ಎತ್ತಿಡ್ಬೋದು. ಹಂಗಾಗಿ ಈ ಥರ ಯೂಸ್ ಮಾಡ್ಕೊಳ್ಳಿ. ಕೆಲವ್ರು ಏನು ಮಾಡ್ತಾರೆ, ಟೈಲ್ಸ್ ಮಕ್ಕಳದು ಆಟ ಸಾಮಾನುಗಳು, ಟಾಯ್ಸು ಆ ಥರ ಎಲ್ಲ ಹಾಕಿಟ್ಕೊತಾರೆ. ಕೆಲವರು ಎಜುಕೇಷನ್ ಕಾಲೇಜ್ ಮಕ್ಳು ಇರೋರಾದ್ರೆ ಅವ್ರಿಗೆ ಏನಾದರೂ ಬುಕ್ಸ್ ಐಟಮ್ ಆ ಥರ ಎಲ್ಲ ಹೊರ್ಗಡೆ ಇಟ್ಟಾಗ ನೋಡೋಕೆ ಚೆನ್ನಾಗಿ ಕಾಣಲ್ಲ. ಈ ಥರ ಒಂದು ಡ್ರಾಗಲ್ಲಿ ಇಟ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಮತ್ತು ಅಡುಗೆ ಮನೆಗೆ ಸಂಬಂಧಪಟ್ಟಿದ್ದು ಅಡುಗೆ ಮನೇಲಿ ಕೂಡ ಇಟ್ಕೊಬೋದು. ಸೊ ಇವಾಗ ನೋಡ್ತಾ ಇರ್ಬೋದು, ಏನು ಕಷ್ಟ ಅನ್ಸಲ್ಲ, ಇದು ಈಸಿಯಾಗಿ ನೀವು ಫಿಟ್ ಮಾಡ್ಕೋಬೋದು. ಅದರಲ್ಲೇ ಆಪ್ಷನ್ ಕೊಟ್ಟಿರ್ತಾರೆ, ಆ ಬಾಕ್ಸ್ ಮೇಲೇ ಕೊಟ್ಟಿರ್ತಾರೆ ಯಾವ ಥರ ಫಿಟ್ ಮಾಡಬೇಕಂತ. ಅದನ್ನು ನಾನು ವೀಡಿಯೋ ಮಾಡ್ತಾಯಿದ್ದೀನಿ, ಅದೊಂದು ನಿಮ್ಗೆ ಗೊತ್ತಾಗಿಲ್ಲ ಅಂದರೆ ನೋಡ್ಕೊಳ್ಳಿ ಇದು. ಸೊ ಇದು ಇಷ್ಟೇ ನೋಡಿ, ಕರೆಕ್ಟಾಗಿ ಫಿಟ್ ಆಗಿದೆ. ಸೊ ಇದನ್ನು ನಾನು ಹೊಸ ಮನೆಯಲ್ಲೇ ಹಾಲಲ್ಲಿ ಇದನ್ನು ಫಿಟ್ ಮಾಡಿರೋದು. ಇದ್ರ ಮೇಲೆ ಏನಾದರೂ ಕೂಡ ಇಟ್ಕೊಬೋದು, ಡಿಸೈನಿಂಗ್ ನೋಡೋಕೆ ಚೆನ್ನಾಗಿ ಕಾಣುತ್ತೆ. ಸೊ ನೋಡ್ತಾ ಇರ್ಬೋದು, ಇಷ್ಟೇ ಇವತ್ತಿನ ವೀಡಿಯೋ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಒಂದು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.